ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರ. ಇವತ್ತು ನಾವು ಅಧ್ಯಯನ ಮಾಡ್ತಕ್ಕಂಥದ್ದು ಯಾವುದು ಅಂದ್ರೆ ಬಾದಾಮಿ ಚಾಲುಕ್ಯರ ಆಡಳಿತ ವ್ಯವಸ್ಥೆ, ಧಾರ್ಮಿಕತೆ, ಸಾಮಾಜಿಕ ವ್ಯವಸ್ಥೆ ಮತ್ತು ಅವರ ಕಲೆ, ವಾಸ್ತುಶಿಲ್ಪ, ಸಾಹಿತ್ಯ, ಆರ್ಥಿಕತೆ ಹೇಗಿದೆ ಅನ್ನೋದರ ಬಗ್ಗೆ ನಾವು ಸಂಪೂರ್ಣವಾಗಿ ಅಧ್ಯಯನವನ್ನು ಮಾಡಿದಾಗ ಈ ಬಾದಾಮಿ ಚಾಲುಕ್ಯರು ಅನ್ನತಕ್ಕಂಥದನ್ನು ಪರಿಪೂರ್ಣವಾಗಿ ಮುಗಿಯಕ ಸಾಧ್ಯ ಆಗ್ತದ. ಆ ಅಧ್ಯಾಯವನ್ನು ಮುಗಿಸ್ತೀವಿ ಅಂದ್ರೆ ಆ ಅಧ್ಯಾಯವನ್ನು ಇದನ್ನೆಲ್ಲವನ್ನು ಅರ್ಥೈಸ್ಕೊಂಡಿವಿ ಅಂದ್ರ ಆ ಅಧ್ಯಾಯ ಏನಾಗ್ತದ ಪರಿಪೂರ್ಣವಾಗಿ ನಮಗೆ ತಿಳಿದುಕೊಂಡಾಕ ಸಾಧ್ಯ ಆಗ್ತದ. ತಿಳಿದುಕೊಂಡಿದೀವಿ ಅಂತೇಳಿ ನಾವು ಅರ್ಥೈಸ್ಕೊಳ್ತೀವಿ. ಆದ್ರೆ ಒಂದು ಗೊತ್ತಿರಲಿ ನಿಮಗೆ, ನಾವು ಹಿಂದಿನ ಕ್ಲಾಸಿನಲ್ಲಿ ಏನ್ ಮಾಡಿದೀವಿ ಅಂತಂದ್ರೆ ಈ ಬಾದಾಮಿ ಚಾಲುಕ್ಯರ ರಾಜರ ಆಡಳಿತವನ್ನು ನೋಡಿದೀವಿ. ಬಾದಾಮಿ ಚಾಲುಕ್ಯರ ರಾಜರ ಆಡಳಿತವನ್ನು ನೋಡಿದೀವಿ. ಆದ್ರೆ ಅಲ್ಲಿಗೆ ನಿಲ್ಲಲ್ಲ. ಆದ್ರೆ ಅತಿ ಹೆಚ್ಚು ಕ್ವಶನ್ಗಳು ಬರೋದು ಎಲ್ಲಿ ಅಂದ್ರೆ ಅವರ ಆಡಳಿತ ವ್ಯವಸ್ಥೆ ಮತ್ತು ಸಾಹಿತ್ಯ ಕಲೆ ಮತ್ತು ವಾಸ್ತುಶಿಲ್ಪದ ಮೇಲೆ. ಇವುಗಳನ್ನ ಸಂಪೂರ್ಣವಾಗಿ ಅಧ್ಯಯನ ಮಾಡಿದೀವಿ ಅಂದ್ರೆ ಬಾದಾಮಿ ಚಾಲುಕ್ಯರು ಅನ್ನತಕ್ಕಂಥದ್ದು ಅದು ಏನಾಗ್ತದೆ ಅಂದ್ರೆ ನಮಗೆ ಪರಿಪೂರ್ಣವಾಗಿ ತಿಳಿದುಕೊಳ್ಳಕ್ ಸಾಧ್ಯ ಆಗ್ತದ. ಆ ಕಾರಣಕ್ಕಾಗಿ ಇವತ್ತಿನ ಅಧ್ಯಯನದಲ್ಲಿ ನಾವು ಇವತ್ತಿನ ಕ್ಲಾಸಿನಲ್ಲಿ ಏನ್ ನೋಡೋಣ ಅಂದ್ರೆ ಬಾದಾಮಿ ಚಾಲುಕ್ಯರ ಆಡಳಿತ ವ್ಯವಸ್ಥೆ ಅಂತೇಳಿ. ಬಾದಾಮಿ ಚಾಲುಕ್ಯರ ಆಡಳಿತ ವ್ಯವಸ್ಥೆ, ಆಡಳಿತ ಅಂತೇಳಿ ನಾವು ನೋಡ್ತೀವಿ. ಬಾದಾಮಿ ಚಾಲುಕ್ಯರ ಆಡಳಿತವನ್ನು ನೋಡಿದಾಗ ಬಾದಾಮಿ ಚಾಲುಕ್ಯರಲ್ಲಿ ಅರಸನೇನಾಗಿದ್ದ ಅಂದ್ರೆ ಆಡಳಿತದ ಕೇಂದ್ರ ಬಿಂದು ಆಗಿದ್ದ. ಎಲ್ಲರಿಗೆ ಕಾಮನ್ ಆಗಿರ್ತಕ್ಕಂಥದ್ದು ಇದು. ಪ್ರತಿಯೊಂದು ಸಾಮ್ರಾಜ್ಯದ ಆತನೇ ಕೇಂದ್ರ ಬಿಂದು ಆಗಿರ್ತಿದ್ದ. ಮತ್ತು ಈತ ಏನಾಗಿದ್ದ ಅಂದ್ರೆ ನ್ಯಾಯಾಂಗದ ಪರಮಾಧಿಕಾರವನ್ನು ಹೊಂದಿದ್ದ. ಪರಮಾಧಿಕಾರ ಈ ಪರಮಾಧಿಕಾರವನ್ನು ಯಾರು ಹೊಂದಿದ್ರು ಅಂದ್ರೆ ಅರಸನ ಹೊಂದಿರುತ್ತಾನೆ. ಮತ್ತು ನ್ಯಾಯ ನಿರ್ಧಾರವನ್ನು ಮಾಡುವ, ನ್ಯಾಯದ ತೀರ್ಪನ್ನು ಕೊಡುವುದು ಅಂತಿಮ ಈತನೇ ಆಗಿದ್ದ. ನ್ಯಾಯದ ತೀರ್ಪನ್ನು ಕೊಡ್ತಕ್ಕಂಥ ಒಬ್ಬ ಕೊನೆಯ ಅಥವಾ ಅಂತಿಮ ತೀರ್ಪು ಯಾರ್ದಾಗಿರ್ತಿತ್ತು ಅಂದ್ರೆ ಅರಸಂದಾಗಿತ್ತು. ನ್ಯಾಯ ತೀರ್ಪನ್ನು ಕೊಡುವಂತ ಕೊನೆಯನಾಗಿದ್ದ. ಅಂದ್ರ ಹೇಗೆ ಸುಪ್ರೀಂ ಕೋರ್ಟ್ ಲಾಸ್ಟ್ ಜಜ್ಮೆಂಟ್ ಕೊಡ್ತದಲ್ಲ ಯಾವ್ದಾದ್ರು ಒಂದು ವಿವಾದಕ್ಕೆ, ಹಾಗೇನೆ ಆತನ ಸಾಮ್ರಾಜ್ಯದಲ್ಲಿ ನ್ಯಾಯದ ತೀರ್ಪನ್ನು ಕೊಟ್ರೆ ಅದರ ಮೇಲೆ ಯಾರು ವಾದ ಮಾಡುವ ಹಂಗಿಲ್ಲ, ಕ್ವಶನ್ಗಳು ಮಾಡುವ ಹಾಗಿಲ್ಲ. ಆತ ಅರಸನೇ ಏನ್ ಮಾಡ್ತಿದ್ದ ಅಂದ್ರ ನ್ಯಾಯದ ತೀರ್ಪನ್ನು ಕೊಡುವಂತ ನಿರ್ಣಾಯಕನಾಗಿದ್ದ. ಆಡಳಿತವನ್ನು ಸುವ್ಯವಸ್ಥೆಯಿಂದ ಕಾಪಾಡ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ಯಾರ್ದಾಗಿರ್ತಿತ್ತು ಅಂದ್ರೆ ಆ ಮನೆತನದ ಅರಸಂದಾಗಿರ್ತಿತ್ತು. ಆಯಾ ಕಾಲಕ್ಕೆ ಯಾವ ಅರಸ ಬರ್ತಾನಲ್ಲ ಪ್ರತಿಯೊಬ್ಬ ಅರಸನು ಇದನ್ನೆಲ್ಲ ಮಾಡ್ಲೇಬೇಕು. ಆಡಳಿತದ ಕೇಂದ್ರ ಬಿಂದು ಆಗಿರ್ತಿದ್ದ. ನ್ಯಾಯಾಂಗದ ಪರಮಾಧಿಕಾರ ಎಲ್ಲ ನ್ಯಾಯಾಂಗ ಅವನ ವ್ಯವಸ್ಥೆಯಲ್ಲಿ ಇರ್ತಿತ್ತು. ಮತ್ತು ನ್ಯಾಯದ ತೀರ್ಪನ್ನು ಕೊಡುವಂತ ಒಬ್ಬ ಪ್ರಮುಖ ನಿರ್ಣಾಯಕನಾಗಿರ್ತಿದ್ದ. ಇಂಥ ಸಂದರ್ಭದಲ್ಲಿ ಆತ ಆಡಳಿತದ ಹಿತದೃಷ್ಟಿಯಿಂದ ಏನ್ ಮಾಡಿದ ಅಂದ್ರೆ ಒಬ್ಬನೇ ಕುತ್ಕೊಂಡು ಆಡಳಿತ ಮಾಡೋದು ತುಂಬಾ ಆತನಿಗೆ ಏನಾಗ್ತಿತ್ತು ಅಂದ್ರ ಭಾರವಣಿಸ್ತಿತ್ತು. ಅಂದ್ರೆ ಆಡಳಿತವನ್ನ ನಿಯಂತ್ರಣಕ್ಕೆ ಬರೋದು ಕಷ್ಟ ಆಗ್ತಿತ್ತು. ಆ ಕಾರಣಕ್ಕಾಗಿ ಆಡಳಿತವನ್ನು ಏನ್ ಮಾಡ್ತಾ ಇದ್ರು ಅಂದ್ರೆ ಅವರು ವಿಭಾಗಗಳನ್ನು ಮಾಡ್ತಿದ್ರು ಆಡಳಿತದ ಅನುಕೂಲಕ್ಕೋಸ್ಕರ. ನಾವ್ ಹೇಗೆ ಇವತ್ತು ಆಡಳಿತ ವ್ಯವಸ್ಥೆಯನ್ನು ನೋಡ್ತಾ ಇದೀವಲ್ಲ, ಗ್ರಾಮ ಪಂಚಾಯತಿಯಿಂದ ಹಿಡಿದು ರಾಷ್ಟ್ರಪತಿಯವರೆಗೆ ಹೇಗೆ ಆಡಳಿತದ ವಿಕೇಂದ್ರೀಕರಣ ಅದಲ್ಲ ನಮ್ಮ ದೇಶದೊಳಗೆ, ಹಾಗೆ ರಾಜ್ಯರು ಕೂಡ ಏನ್ ಮಾಡ್ತಾರೆ ಆಡಳಿತವನ್ನು ವಿಕೇಂದ್ರೀಕರಣವನ್ನು ಹೊಂದುತ್ತಾ ಇದ್ರು. ಹಾಗಾಗಿ ರಾಜ್ಯವನ್ನ ಆಡಳಿತದ ಹಿತದೃಷ್ಟಿಯಿಂದಾಗಿ ಅವು ಭಾಗಗಳನ್ನಾಗಿ ಮಾಡ್ತಾ ಇದ್ರು. ಹೇಗೆ ಮಾಡ್ತಾ ಇದ್ರು ಅಂದ್ರೆ ಇವರು ಆಡಳಿತದ ಹಿತದೃಷ್ಟಿಯಿಂದ ರಾಜ್ಯವನ್ನ ಏನ್ ಮಾಡಿದ್ರು, ರಾಜ್ಯ ಅಂದ್ರೆ ಸಾಮ್ರಾಜ್ಯ, ಆಡಳಿತ ಹಿತದೃಷ್ಟಿಯಿಂದ ಏನ್ ಮಾಡ್ತಾ ಇದ್ರು ಅಂದ್ರೆ ಇವುಗಳನ್ನ ಪ್ರಾಂತಗಳಾಗಿ ವಿಂಗಡಣೆ ಮಾಡ್ತಿದ್ರು. ಮಾಡ್ತಾ ಇದ್ರು. ಪ್ರಾಂತಗಳಂದ್ರೆ ಈಗಿನ ರಾಜ್ಯಗಳು. ದೇಶ ಅಂತಕ್ಕಂಥದ್ದು ಒಂದು ಸಾಮ್ರಾಜ್ಯ. ಅದರೊಳಗೆ ಏನು ರಾಜ್ಯಗಳಿದಾವಲ್ಲ ಅವುಗಳನ್ನ ನಾವು ರಾಜ್ಯ ಅಂತೇವಲ್ಲ, ಅವಾಗ ಇದು ದೇಶ ಆದ್ರೆ ಈ ಪ್ರಾಂತಗಳು ರಾಜ್ಯಗಳಾಗಿ ಬಿಂಬುತ್ತಿದ್ದು ನಾವು ಅರ್ಥೈಸ್ಕೊಳ್ತೀವಿ. ಈಗ ಆ ಕಾರಣಕ್ಕಾಗಿ ಈ ರಾಜ್ಯ ಅಂದ್ರೆ ಸಾಮ್ರಾಜ್ಯ ಅಂದ್ರೆ ಇಡೀ ದೇಶ. ಇವು ಪ್ರಾಂತಗಳಂದ್ರೆ ಈಗ ಒಂದೊಂದು ರಾಜ್ಯಗಳು ಏನದಾವಲ್ಲ ಅವು ರಾಜ್ಯಗಳಿಗೆ ಪ್ರಾಂತಗಳು ಅಂತ ಕರಿತಿದ್ರು. ಆ ಕಾರಣಕ್ಕಾಗಿ ರಾಜ್ಯವನ್ನ ಏನಾಗಿ ಮಾಡಿದ್ರು ಅಂದ್ರೆ ಇವರು ಪ್ರಾಂತಗಳಾಗಿ ಮಾಡಿದ್ರು. ಆ ಪ್ರಾಂತಗಳನ್ನು ನೋಡ್ಕೊಳ್ಳೋರು ಯಾರಾಗಿದ್ರು ಅಂದ್ರೆ ಆಡಳಿತವನ್ನ ಯುವರಾಜ್ಯರು. ಯಾರು ನೋಡ್ಕೊಳ್ತಿದ್ರು ಅಂದ್ರೆ ಯುವರಾಜ್ಯರು ಅಂದ್ರ ರಾಜನ ಮಕ್ಕಳು ಆ ಸಾಮ್ರಾಜ್ಯದ ಪ್ರಾಂತಾಧಿಕಾರವನ್ನು ನೋಡ್ಕೊಳ್ತಾ ಇದ್ರು. ಉತ್ತರಾಧಿಕಾರಿ ಯಾರಾಗಬೇಕಾಗಿರ್ತದಲ್ಲ, ಆ ತಂದೆಯ ನಂತರ ಯಾರು ಆಡಳಿತಕ್ಕೆ ಬರಬೇಕಾಗಿರ್ತದಲ್ಲ ಅವರಿಗೆ ಪ್ರಾಂತಗಳಲ್ಲಿ ಆಡಳಿತವನ್ನು ಮಾಡೋದಕ್ಕೆ ಹಸ್ತಿದ್ರು. ಆಡಳಿತ ಅಧಿಕಾರಿ ಅಥವಾ ಪ್ರಾಂತಾಧಿಕಾರಿಯಾಗಿ ನೇಮಕ ಮಾಡ್ತಿದ್ರು. ಅವ್ರು ಯಾರು ಇರ್ತಿದ್ರು ಅಂದ್ರೆ ಯುವ ರಾಜ್ಯರಾಗಿರ್ತಿದ್ರು. ಅಂದ್ರ ರಾಜರ ಮಕ್ಕಳಾಗಿರ್ತಿದ್ರು. ಮತ್ತೆ ಜೊತೆಗೆ ಇವರ ಆಡಳಿತವರ ಪ್ರಾಂತವನ್ನ ಏನಾಗಿ ಮಾಡಿದ್ರು ಅಂದ್ರೆ ಇವರು ಆ ಪ್ರಾಂತವನ್ನ ವಿಷಯ ಅಂತೇಳಿ ಮಾಡಿದ್ರು. ಪ್ರಾಂತಗಳನ್ನು ವಿಂಗಡಣೆ ಮಾಡಿ ವಿಷಯ ಅಂತ ಮಾಡಿದ್ರು. ಈ ವಿಷಯವನ್ನ ನೋಡಿಕೊಳ್ಳೋರು ಯಾರಂದ್ರೆ ವಿಷಯಪತಿ.
ಅದನ್ನ ಆಡಳಿತವನ್ನು ನೋಡ್ಕೊಳ್ಳೋರು ಯಾರು ಅಂದ್ರೆ ವಿಷಯಪತಿ ಅಂತೇಳಿ ಒಬ್ಬ ಅಧಿಕಾರಿ ನೋಡ್ತಾ ಇದ್ದ. ಆಮೇಲೆ ಇದೇ ಆಡಳಿತವನ್ನ ಏನಂತ ಮಾಡಿದ್ರ ಭೋಗ ಅಂತೇಳಿ ಮಾಡ್ತಾ ಇದ್ರು. ಭೋಗ, ಈ ಭೋಗ ಅಂದ್ರೆ ಯಾರು ನೋಡ್ಕೊಳ್ತಾ ಇದ್ರು? ಭೋಗಪತಿ. ಭೋಗಪತಿ ಆಡಳಿತವನ್ನು ನೋಡ್ಕೊಳ್ತಾ ಇದ್ದ ಭೋಗಪತಿ. ಈ ಭೋಗವನ್ನ ಏನಂತ ಮಾಡ್ತಾ ಇದ್ರು? ಗ್ರಾಮ. ಭೋಗವನ್ನ ಏನ್ ಮಾಡ್ತಾರೋ ಗ್ರಾಮ ಅಂತ ಮಾಡ್ತಾರೋ. ಆ ಗ್ರಾಮವನ್ನ ನೋಡ್ಕೊಳ್ಳೋರು ಯಾರಂದ್ರೆ ಗಾವುಂಡ. ಗಾವುಂಡ ಅಂತಕ್ಕಂತ ಅಧಿಕಾರಿ ನೋಡ್ಕೊಳ್ತಾ ಇದ್ದ. ಹೀಗೆ ಇವರ ಆಡಳಿತ ವ್ಯವಸ್ಥೆ ನೋಡ್ರಿ. ರಾಜ್ಯವನ್ನು ಏನಾಗಿ ಮಾಡಿದ್ರು? ಪ್ರಾಂತವನ್ನು ನೋಡ್ಕೊಳ್ಳೋರು ಯಾರು? ಆತನ ಉತ್ತರಾಧಿಕಾರಿ ಮಕ್ಕಳಾಗಿರ್ತಿದ್ರು ಯುವರಾಜರು, ಅವರೇ ನೋಡ್ಕೊಳ್ತಾ ಇದ್ರು ಅದು ಆಡಳಿತವನ್ನ. ಈ ಪ್ರಾಂತಗಳನ್ನ ಮತ್ತೆ ಡಿವೈಡ್ ಮಾಡಿದ್ರೆ ಏನಂತ? ವಿಷಯ ಅಂತ. ಅವುಗಳನ್ನು ವಿಷಯಪತಿ ಅಂತ ಅಧಿಕಾರಿ ನೋಡ್ತಾ ಇದ್ದ. ಭೋಗ ಅಂತಕ್ಕಂಥ ವಿಷಯವನ್ನು ಭೋಗಗಳಾಗಿ ವಿಂಗಡಣೆ ಮಾಡಿದ್ರು, ಅವುಗಳ ಭೋಗಪತಿ ಅಂತ ಅಧಿಕಾರಿ ಆಡಳಿತ ಮಾಡ್ತಿದ್ದ. ಈ ಭೋಗಗಳನ್ನ ಮತ್ತೆ ಏನ್ ಮಾಡಿದ ಅಂದ್ರೆ ಗ್ರಾಮಗಳಾಗಿ ವಿಂಗಡಣೆ ಮಾಡ್ತಿದ್ರು. ಆ ಗ್ರಾಮಗಳನ್ನ ಗಾವುಂಡ ಅನ್ನತಕ್ಕಂತ ಆ ಸ್ಥಳೀಯ ಅಧಿಕಾರಿ ಏನ್ ಮಾಡ್ತಿದ್ದ ಅಂದ್ರೆ ಆಡಳಿತವನ್ನ ನೋಡ್ತಾ ಇದ್ದ. ಈ ರೀತಿಯಾಗಿ ಆಡಳಿತದ ಹಿತದೃಷ್ಟಿಯಿಂದ ಅನುಕೂಲಕ್ಕಾಗಿ ಅವರ ಸಾಮ್ರಾಜ್ಯವನ್ನು ಏನ್ ಮಾಡ್ತಾ ಇದ್ದಂದ್ರ ಡಿವೈಡ್ ಗಳನ್ನಾಗಿ ಮಾಡ್ತಾ ಹೋಗ್ತಾ ಇದ್ರು. ಯಾರು ಅಂದ್ರೆ ಈ ಬಾದಾಮಿ ಚಾಲುಕ್ಯರ ಆಡಳಿತ ವ್ಯವಸ್ಥೆಯಲ್ಲಿ. ಮತ್ತು ಅಷ್ಟೇ ಅಲ್ಲ, ರಾಜನೇ ಒಬ್ಬನಿಗೆ ಆಡಳಿತ ಅಲ್ಲ, ಆಡಳಿತದಲ್ಲಿ ರಾಜನಿಗೂ ಕೂಡ ಮಂತ್ರಿಮಂಡಲ ವ್ಯವಸ್ಥೆ ಇರ್ತಿತ್ತು. ಅಂದ್ರೆ ಹೇಗೆ ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕೆಳಗಡೆ 33 ಸಚಿವರು ಇರ್ತಾರೆ, ಅವರನ್ನು ಒಳಗೊಂಡು ಒಟ್ಟು 34 ಜನ, ಮುಖ್ಯಮಂತ್ರಿಯನ್ನು ಒಳಗೊಂಡು 34 ಜನವನ್ನು ನಾವು ಏನ್ ನೋಡ್ತೀವಲ್ಲ, ಕೆಳಗಡೆ ಎಷ್ಟು ಜನ? 33 ಮಂದಿ ಏನಾಗ್ತಿದ್ರು ಅಂದ್ರೆ ಈ ಸಚಿವರಾಗಿರ್ತಾರೆ. ಹಾಗೆ ಪ್ರಧಾನಮಂತ್ರಿ ಕೆಳಗಡೆನೂ ಅನೇಕ ಸಚಿವರು ಇರ್ತಾರೆ. ಹಿಂಗೆ ಒಂದು ಮಂತ್ರಿಮಂಡಲ ವ್ಯವಸ್ಥೆ ಅಂತ ಇರ್ತಿತ್ತು. ಹಾಗೆ ರಾಜನು ಕೂಡ ಏನ್ ಮಾಡ್ತಾ ಇದ್ದ ಅಂದ್ರೆ ತನ್ನ ಆಡಳಿತದ ಸಲಹೆಯನ್ನು ಪಡೆದುಕೊಳ್ಳುವುದಕ್ಕಾಗಿ ಒಂದೊಂದು ಇಲಾಖೆಗೆ ಏನ್ ಮಾಡ್ತಿದ್ರು ಅಂದ್ರೆ ಮಂತ್ರಿಗಳನ್ನ ನೇಮಕ ಮಾಡ್ತಿದ್ರು. ಅದನ್ನೇ ಮಂತ್ರಿಮಂಡಲ ಅಂತ ಹೇಳಿ ಕರೀತಾರೆ. ಪ್ರತಿಯೊಂದು ಸಾಮ್ರಾಜ್ಯದಲ್ಲಿ ಇದಿರ್ತಾವ. ಪ್ರತಿಯೊಂದು ಅರಸನ ಕೈ ಕೆಳಗಡೆ ಇದೊಂದು ಮಂತ್ರಿಮಂಡಲ ವ್ಯವಸ್ಥೆ ಇರ್ತಿತ್ತು. ಹಾಗೇನೆ ಇಲ್ಲಿ ಬಾದಾಮಿ ಚಾಲುಕ್ಯರ ಅರಸರು ಕೂಡ ಮಂತ್ರಿಮಂಡಲ ವ್ಯವಸ್ಥೆಯನ್ನು ಹೊಂದಿದ್ರು. ಆ ಮಂತ್ರಿಮಂಡಲ ವ್ಯವಸ್ಥೆಯೊಳಗೆ ಯಾವ ಅಧಿಕಾರಿಗಳಿದ್ದಾರೆ? ಮಂತ್ರಿಮಂಡಲ ವ್ಯವಸ್ಥೆ ಅಂತ ಹೇಳಿ ಹೇಳ್ತೀವಿ. ಪ್ರತಿಯೊಂದು ಸಾಮ್ರಾಜ್ಯವು ಮಂತ್ರಿಮಂಡಲ ಹೊಂದಿರ್ತದ. ಹಾಗೇನೆ ಬಾದಾಮಿ ಚಾಲುಕ್ಯರ ಅರಸರು ಕೂಡ ಮಂತ್ರಿಮಂಡಲ ವ್ಯವಸ್ಥೆಯನ್ನು ಹೊಂದಿದ್ರು. ಆ ಮಂತ್ರಿಮಂಡಲ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥವ್ರು ಯಾರು ಅಂದ್ರೆ ರಾಜ್ಯದ ಮೊದಲನೇ ಉನ್ನತ ಸ್ಥಾನದಲ್ಲಿ ಬರುವಂತ ಒಬ್ಬ ಅಧಿಕಾರಿ ಯಾರಂದ್ರ ರಾಜ್ಯದ ಏನಾಗಿರ್ತ ಮುಖ್ಯ ಅಧಿಕಾರಿ. ರಾಜ್ಯದ ಮುಖ್ಯ ಅಧಿಕಾರಿ ಯಾರಾಗಿದ್ರು? ಹಾಗಾದ್ರೆ ರಾಜ್ಯದ ಮುಖ್ಯ ಅಧಿಕಾರಿ ಯಾರಾಗಿರ್ತಿದ್ರು ಅಂತಂದ್ರೆ ಪ್ರಧಾನಮಂತ್ರಿ. ಯಾರಾಗಿರ್ತಿದ್ರು ಅಂದ್ರೆ ಪ್ರಧಾನಮಂತ್ರಿ. ಈತ ರಾಜ್ಯದ ಮುಖ್ಯ ಅಧಿಕಾರಿ ಆಗಿರ್ತಿದ್ದ ಪ್ರಧಾನಮಂತ್ರಿ. ಈತನ ನಂತರ ಬರುವಂತ ಎರಡನೇ ಅಧಿಕಾರಿ ಯಾರಾಗಿದ್ರು? ಮಂತ್ರಿ ಯಾರಾಗಿರ್ತಿದ್ರು ಅಂದ್ರೆ ಅತಿ ಪ್ರಮುಖವಾಗಿರ್ತಕ್ಕಂಥದ್ದು ಯಾರಾಗಿದ್ರು ಅಂದ್ರೆ ಸಂಧಿ ವಿಗ್ರಹಿಕ ಅಂತಕ್ಕಂಥ ಮಂತ್ರಿ ಇರ್ತಿದ್ದ. ಆತ ಏನನ್ನ ಕಾರ್ಯ ಮಾಡ್ತಾ ಇದ್ದ ಅಂದ್ರೆ ಆತನನ್ನ ಏನಂತ ಕರಿತಾ ಇದ್ರು? ವಿದೇಶಾಂಗ ಮಂತ್ರಿ ಅಂತ ಕರಿತಾ ಇದ್ರು. ವಿದೇಶಾಂಗ ಮಂತ್ರಿ ಅಂತ ಯಾರನ್ನ ಕರಿತಾ ಇದ್ರು ಅಂದ್ರ ಈ ಸಂಧಿ ವಿಗ್ರಹಿಕನನ್ನ ವಿದೇಶಾಂಗ ಮಂತ್ರಿ ಅಂತ ಹೇಳಿ ಕರಿತಾ ಇದ್ರು. ಅಷ್ಟೇ ಅಲ್ಲ, ಈತನಿಗೆ ಯುದ್ಧ ಮತ್ತು ಶಾಂತಿ ಕಾಲದ ಮಂತ್ರಿ ಅಂತ ಕರೀತಾರೆ. ಬರೀ ಯುದ್ಧ ಮತ್ತು ಶಾಂತಿ ಕಾಲದ ಮಂತ್ರಿ ಒಬ್ಬಿದ್ದ. ಯುದ್ಧದ ಸಂದರ್ಭ ಯುದ್ಧವನ್ನು ಮಾಡೋದಾಗ್ಲಿ ಮತ್ತು ಅವುಗಳನ್ನು ಶಾಂತಿ ಪಾಲನೆ ಮಾಡ್ತಕ್ಕಂಥ ಮಂತ್ರಿ ಒಬ್ಬಿದ್ದ. ಯುದ್ಧ ಮತ್ತು ಶಾಂತಿಯ ಕಾಲದ ಮಂತ್ರಿ ಅಂತ ಕರೀತಾರ ಅವನಿಗೆ. ಅವ ಯಾರಾಗಿದ್ರಿ? ಯುದ್ಧ ಮತ್ತು ಶಾಂತಿ ಕಾಲದ ಮಂತ್ರಿ ಯಾರಾಗಿದ್ರು ಅಂದ್ರೆ ಯುದ್ಧ ಮತ್ತು ಶಾಂತಿ ಕಾಲದ ಮಂತ್ರಿ ಯಾರಾಗಿದ್ರು ಅಂದ್ರೆ ಆತ ಯಾರಾಗಿದ್ದು ಅಂದ್ರೆ ನೋಡ್ರಿ, ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಳ್ಳ. ಯುದ್ಧ ಮಾಡೋವನು ಅವನೇ, ಶಾಂತಿಯ ಕಾಲದ ಮಂತ್ರಿ ಅಂದ್ರೆ ಶಾಂತಿನ ಘೋಷಣೆ ಮಾಡೋವನು ಅವನೇ. ಯುದ್ಧ ಮತ್ತು ಶಾಂತಿ ಕಾಲದ ಮಂತ್ರಿ ಅಂತ ಕರೀತಾರ ಅವನಿಗ. ಯುದ್ಧ ಪ್ರಾರಂಭ ಮತ್ತು ಯುದ್ಧವನ್ನು ನಿಲ್ಲಿಸಿ ಶಾಂತಿಯನ್ನು ಕಾಪಾಡತಕ್ಕಂತ ಜವಾಬ್ದಾರಿ ಅಂದ್ರೆ ಈ ಮಂತ್ರಿ ಮೇಲೆ ಇರ್ತಿತ್ತು. ಆತ ಯಾರಾಗಿದ್ರು ಅಂತಂದ್ರೆ ಆತ ಯಾರಂದ್ರ ಲಾಳ ಸಂಧಿ ವಿಗ್ರಹಿಕ. ಲಾಳ ಸಂಧಿ ವಿಗ್ರಹಿಕ ಅಂತಕ್ಕಂಥ ಮಂತ್ರಿ ಏನಾಗಿದ್ದ ಅಂದ್ರೆ ಈ ಯುದ್ಧ ಮತ್ತು ಶಾಂತಿ ಕಾಲದ ಮಂತ್ರಿ ಆಗಿದ್ದ. ಇನ್ನೊಂದು ಬರ್ತದ್ರಿ ಯಾವ್ದು? ನ್ಯಾಯಾಂಗದ ಮುಖ್ಯಸ್ಥ. ಇನ್ನೊಬ್ಬ ಮಂತ್ರಿ ಯಾರು ಅಂದ್ರ ನ್ಯಾಯಾಂಗದ ಮುಖ್ಯಸ್ಥ.
ಚೆನ್ನಾಗಿ ಬರ್ಕೋಬೇಕಾ? ನ್ಯಾಯಾಂಗದ ಮುಖ್ಯಸ್ಥ, ನ್ಯಾಯಾಂಗದ ಮುಖ್ಯಸ್ಥನಾಗಿದ್ದ. ಆ ನ್ಯಾಯಾಂಗದ ಮುಖ್ಯಸ್ಥ ಯಾರಾಗಿದ್ರು ಅಂತಂದ್ರೆ, ನ್ಯಾಯಾಂಗದ ಮುಖ್ಯಸ್ಥ ಯಾರಾಗಿದ್ರೆ ಧರ್ಮಾಧ್ಯಕ್ಷ. ಯಾರಾಗಿದ್ರು ಅಂದ್ರೆ ಧರ್ಮಾಧ್ಯಕ್ಷ. ಧರ್ಮಾಧ್ಯಕ್ಷ. ನ್ಯಾಯಾಂಗದ ಮುಖ್ಯಸ್ಥ ಯಾರಾಗಿದ್ರು ಅಂದ್ರ ಧರ್ಮಾಧ್ಯಕ್ಷನಾಗಿದ್ದ. ಆಮೇಲೆ ಇನ್ನೊಬ್ಬ ಬರ್ತಾನೆ, ಯಾರು ಅಂದ್ರ ಹಿರಿಯ ಭಂಡಾರಿ. ವೆರಿ ಇಂಪಾರ್ಟೆಂಟ್, ಹಿರಿಯ ಭಂಡಾರಿ. ಹಿರಿಯ ಭಂಡಾರಿ ಏನ್ರಿ ಹಿರಿಯ ಭಂಡಾರಿ ಕೆಲಸ ಅಂದ್ರೆ? ಹಿರಿಯ ಭಂಡಾರಿಯ ಕೆಲಸ ಅಂದ್ರೆ ಖಜಾನೆ ಮಂತ್ರಿ ಆಗಿರ್ತಿದ್ದೀವ. ಖಜಾನೆ ಮಂತ್ರಿ. ಖಜಾನೆ ಮಂತ್ರಿ. ಖಜಾನೆ ಮಂತ್ರಿ ಅಂದ್ರೆ ಹಣಕಾಸಿನ ಮಂತ್ರಿ. ಹಣಕಾಸಿನ ಮಂತ್ರಿ ಆಗಿದ್ದ. ಇನ್ನ ಅತಿ ಪ್ರಮುಖವಾಗಿರ್ತಕ್ಕಂಥ ಯಾವುದು? ಅಶ್ವದಳದ ಮುಖ್ಯಸ್ಥ. ಅಶ್ವದಳದ ಮುಖ್ಯಸ್ಥ. ಅಶ್ವದಳದ ಮುಖ್ಯಸ್ಥ. ಅಶ್ವದಳದ ಮುಖ್ಯಸ್ಥ ಏನ್ರಿ? ಅಶ್ವದಳದ ಮುಖ್ಯಸ್ಥ ಅಂತಂದ್ರೆ, ಅಶ್ವದಳದ ಮುಖ್ಯಸ್ಥನ ಯಾವ ಮಂತ್ರಿ ಆಗಿರ್ತಿದ್ದ ಅಂದ್ರ ಅಶ್ವಾಧ್ಯಕ್ಷನಾಗಿರ್ತಿದ್ದ. ಅಶ್ವಾಧ್ಯಕ್ಷ. ಅಶ್ವಾಧ್ಯಕ್ಷನಾಗಿರ್ತಿದ್ದ. ಆ ಅಶ್ವಾಧ್ಯಕ್ಷನೇ ಈ ಅಶ್ವದಳದ ಮುಖ್ಯಸ್ಥನಾಗಿರ್ತಿದ್ದ. ಇನ್ನು ಅತಿ ಪ್ರಮುಖವಾಗಿರ್ತಕ್ಕಂಥದ್ದು ಯಾರಾಗಿರ್ತಿದ್ರು ಅಂದ್ರೆ ಈ ಕಂದಾಯ ಮಂತ್ರಿ ಒಬ್ಬ ಇರ್ತಿದ್ರಿ. ಇಲ್ಲಿ ಬರೀತಿ ನೋಡ್ ಮೇಲೆ, ಕಂದಾಯ ಮಂತ್ರಿ. ಕಂದಾಯ ಮಂತ್ರಿ ಇರ್ತಿದ್ದ. ಆ ಕಂದಾಯ ಮಂತ್ರಿ ಯಾರಾಗಿರ್ತಿದ್ರು ಅಂತಂದ್ರೆ, ಕಂದಾಯ ಮಂತ್ರಿ ಯಾರಾಗಿರ್ತಿದ್ರು ಅಂದ್ರೆ ಆತ ಯಾರು ಅಂದ್ರೆ ಶ್ರೀಕರಣ ಸರ್ವಾಧಿಕಾರಿ. ಇಲ್ಲಿ ಬರೀತಿ ನಾವು, ಶ್ರೀಕರಣ ಸರ್ವಾಧಿಕಾರಿ. ಶ್ರೀಕರಣ ಸರ್ವಾಧಿಕಾರಿ ಏನಾಗಿರ್ತಿದ್ರಿ ಅಂದ್ರೆ ಕಂದಾಯ ಮಂತ್ರಿ ಆಗಿರ್ತಿದ್ದ. ನೋಡ್ರಿ, ಕಂದಾಯ ಮಂತ್ರಿ ಆಗಿರ್ತಕ್ಕಂಥದ್ದು. ಇನ್ನೊಂದ್ಸರಿ ಹೇಳ್ತೀನಿ ನೋಡ್ರಿ. ನೋಡ್ರಿ, ರಾಜ್ಯದ ಮುಖ್ಯ ಅಧಿಕಾರಿ ಯಾರಂದ್ರೆ ಪ್ರಧಾನಮಂತ್ರಿ. ಸಂಧಿ ವಿಗ್ರಹಿಕನ ಕೆಲಸ ಏನಂದ್ರೆ ವಿದೇಶಾಂಗ ಮಂತ್ರಿ ಆಗಿರ್ತಿದ್ದ. ಯುದ್ಧ ಮತ್ತು ಶಾಂತಿಯನ್ನು ಕಾಪಾಡ್ತಕ್ಕಂಥ ಮಂತ್ರಿ ಯಾರಾಗಿದ್ರು ಅಂದ್ರೆ ಲಾಳ ಸಂಧಿ ವಿಗ್ರಹಿಕ. ಆಮೇಲೆ ನ್ಯಾಯಾಂಗದ ಮುಖ್ಯಸ್ಥ ಯಾರಾಗಿದ್ರು? ಧರ್ಮಾಧ್ಯಕ್ಷ. ಹಿರಿಯ ಭಂಡಾರಿಯ ಕೆಲಸ ಏನ? ಖಜಾನೆ ಮಂತ್ರಿ ಆಗಿದ್ದ. ಅಶ್ವದಳದ ಮುಖ್ಯಸ್ಥನ ಏನಾದ್ರು ಅಶ್ವಾಧ್ಯಕ್ಷನಾಗಿರ್ತಿದ್ದ. ಕಂದಾಯ ಮಂತ್ರಿ ಯಾರಂದ್ರೆ ಶ್ರೀಕರಣ ಸರ್ವಾಧಿಕಾರಿ ಅನ್ನತಕ್ಕಂಥ ಅಧಿಕಾರ ವ್ಯವಸ್ಥೆಯನ್ನ, ಮಂತ್ರಿ ಮಂಡಲ ವ್ಯವಸ್ಥೆಯನ್ನ ಈತ ಏನ್ ಮಾಡಿದ್ದ ಅಂದ್ರೆ ಹೊಂದಿದ್ರು ಅನ್ನತಕ್ಕಂಥದನ್ನ ನಾವು ನೋಡ್ತಾ ಹೋಗ್ತೀವಿ. ಹೀಗೆ ಆಡಳಿತ ವ್ಯವಸ್ಥೆಯಲ್ಲಿ ನಾವು ಯಾರ್ದನ್ನ ಅಂದ್ರೆ ಬಾದಾಮಿ ಚಾಲುಕ್ಯರ ಆಡಳಿತ ವ್ಯವಸ್ಥೆ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಅಷ್ಟೇ ಅಲ್ಲ ವಿದ್ಯಾರ್ಥಿಗಳೇ, ಗೊತ್ತಿರ್ಲಿ ನಿಮಗೆ, ಇವರ ಒಂದು ಸಾಮಂತಿಕೆಯನ್ನು ಯಾರು ಒಪ್ಕೊಂಡಿರ್ತಿರ್ತಾರಲ್ಲ ಆ ಸಾಮಂತರನ್ನ ಏನಂತ ಕರಿತಾ ಇದ್ರು ಅಂದ್ರೆ ಇವರು ಆ ಸಾಮಂತರನ್ನ ನೋಡ್ರಿ, ಈ ಬಾದಾಮಿ ಚಾಲುಕ್ಯರು ತಮ್ಮ ಸಾಮಂತಿಕೆಯನ್ನು ಒಪ್ಕೊಂಡಿರ್ತಕ್ಕಂಥ ಎಲ್ಲ ಮನೆತನದವರನ್ನ ಅಂದ್ರೆ ಅವರ ಆಡಳಿತವನ್ನ ಸಾಮಂತರನ್ನಾಗಿ ಒಪ್ಪಿಕೊಂಡು, ಅವರ ಸಾಮಂತಿಕೆಯನ್ನು ಒಪ್ಪಿಕೊಂಡು ಆಡಳಿತವನ್ನು ಮಾಡ್ತಕ್ಕಂಥ ಅನೇಕ ರಾಜ್ಯ ಮನೆತನದವರನ್ನ ಇವ್ರು ಬಾದಾಮಿ ಚಾಲುಕ್ಯರು ಏನಂತ ಕರಿತಾ ಇದ್ರು ಅಂದ್ರ ಮಾಂಡಲೇಶ್ವರರು ಅಂತ ಕರಿತಿದ್ರು. ಅವರನ್ನ ಸಾಮಂತರನ್ನ ಏನಂತ ಕರಿತಿದ್ರು ಅಂದ್ರೆ ಮಾಂಡಲೇಶ್ವರರು ಅಂತೇಳಿ ಕರಿತಿದ್ರು. ಮಾಂಡಲೇಶ್ವರ ಅಂತ ಕರಿತಿದ್ರು, ಅಥವಾ ಇನ್ನೊಂದು ಮಹಾಮಂಡಲೇಶ್ವರರು ಅಂತ ಕೂಡ ಕರಿತಾ ಇದ್ರು. ಅಥವಾ ಮಹಾಮಂಡಲೇಶ್ವರರು ನೋಡ್ರಿ. ಮಂಡಳೇಶ್ವರರು ಅಥವಾ ಮಹಾಮಂಡಲೇಶ್ವರರು ಅಂತೇಳಿ ಕರಿತಿದ್ರು. ಯಾರಂದ್ರೆ ಬಾದಾಮಿ ಚಾಲುಕ್ಯರ ಸಾಮಂತರಾಗಿ ಆಡಳಿತ ಮಾಡ್ತಕ್ಕಂಥವರನ್ನ ಆ ಮಹಾಮಂಡಲೇಶ್ವರರು ಅಥವಾ ಈ ಮಂಡಳೇಶ್ವರರು ಅಥವಾ ಮಹಾಮಂಡಲೇಶ್ವರರು ಅಂತೇಳಿ ಆ ಹೆಸರಿನಿಂದ ಅವರನ್ನ ಏನ್ ಮಾಡ್ತಾ ಇದ್ರು ಅಂದ್ರ ಕರಿತಾ ಇದ್ರು. ಅಷ್ಟೇ ಅಲ್ಲ, ಈ ರಾಜರಿಗೆ ಪಟ್ಟಾಭಿಷೇಕ ಏನಾಗ್ತಿತ್ತ, ರಾಜರಿಗೆ ಪಟ್ಟಾಭಿಷೇಕ ಆಗುವ ಸ್ಥಳವನ್ನ ಏನಂತ ಕರಿತಾ ಇದ್ರು ಅಂದ್ರ ಪಟ್ಟಬಂಧ ಅಂತೇಳಿ ಕರಿತಾ ಇದ್ರು. ಪಟ್ಟಾಭಿಷೇಕ ಆಗುವ ಸ್ಥಳವನ್ನ ಪಟ್ಟಬಂಧ ಅಂತೇಳಿ ಕರಿತಾ ಇದ್ರು. ಗೊತ್ತಿರಲಿ, ಅದು ರಾಜರಿಗೆ ಪಟ್ಟಾಭಿಷೇಕ ಆಗುವ ಸ್ಥಳ, ಅದನ್ನ ಏನಂತ ಕರಿತಂದ್ರ ಪಟ್ಟಬಂಧ ಅಂತೇಳಿ ಕರಿತಿದ್ರು. ಅಂದ್ರ ಅಭಿಷೇಕ ಆಗ್ತಕ್ಕಂಥ ಸ್ಥಳ ಪಟ್ಟಬಂಧ ಅಂತೇಳಿ ಕರಿತಾ ಇದ್ರು. ಅಷ್ಟೇ ಅಲ್ಲದೆ ಈ ಬಾದಾಮಿ ಚಾಲುಕ್ಯರ ಸೈನ್ಯವನ್ನ ಏನಂತ ಕರೀತಾರಂತ ನಾವಾಗ್ಲೇ ಹೇಳಿದೀನಿ ನಿಮಗೆ. ಆ ಬಾದಾಮಿ ಚಾಲುಕ್ಯರ ಸೈನ್ಯವನ್ನ ಏನಂತ ಕರಿತಾ ಇದ್ರು ಅಂದ್ರೆ ಕರ್ನಾಟಕ ಬಲ ಅಂತೇಳಿ ಕರಿತಾ ಇದ್ರು.
ಕರ್ನಾಟಕ ಬಲ ಅಂತೇಳಿ ಕರಿತಾ ಇದ್ರು. ಇವರ ಆಡಳಿತ ವ್ಯವಸ್ಥೆಯಲ್ಲಿ ಅಚ್ಚುಕಟ್ಟಾಗಿರ್ತಕ್ಕಂಥ ಆಡಳಿತ ವ್ಯವಸ್ಥೆಯನ್ನ ಹೊಂದಿರತಕ್ಕಂಥವ್ರು ಯಾರಾಗಿದ್ರು ಅಂದ್ರ ಈ ಬಾದಾಮಿ ಚಾಲುಕ್ಯರಾಗಿದ್ರು ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಇವರ ಆಡಳಿತ ವ್ಯವಸ್ಥೆ ಇದು ಅಂತೇಳಿ ನಾವು ನೋಡ್ತೀವಿ. ಇನ್ನ ಇವ್ರದ್ದು ಬರ್ತಕ್ಕಂಥ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಆರ್ಥಿಕ ವ್ಯವಸ್ಥೆ ಹೇಗಿತ್ತು ಅಂತಕ್ಕಂಥದ್ದು. ಬಾದಾಮಿ ಚಾಲುಕ್ಯರ ಆರ್ಥಿಕ ವ್ಯವಸ್ಥೆ ನಿಮ್ಗೆ ಗೊತ್ತಿರಲಿ. ಬಾದಾಮಿ ಚಾಲುಕ್ಯರ ಆರ್ಥಿಕ ವ್ಯವಸ್ಥೆ ಅಥವಾ ಆರ್ಥಿಕ ಪರಿಸ್ಥಿತಿ ಹೇಗಿತ್ರಿ ಇವರ ಆರ್ಥಿಕ ಪರಿಸ್ಥಿತಿ? ಇವರ ಆರ್ಥಿಕ ಪರಿಸ್ಥಿತಿ ಅಂತೇಳಿ ನಾವು ನೋಡ್ತೀವಿ. ಇವರ ಆರ್ಥಿಕ ಪರಿಸ್ಥಿತಿಯನ್ನ ನೋಡಿದಾಗ ಇವರು ಏನ್ ಮಾಡಿದಾರ ಅಂದ್ರ ಇವರ ಆಡಳಿತ ಭೂ ಕಂದಾಯ ರಾಜ್ಯದ ಮುಖ್ಯ ಆದಾಯವಾಗಿತ್ತು. ಭೂ ಕಂದಾಯ ರಾಜ್ಯದ ಮುಖ್ಯ ಆದಾಯವಾಗಿತ್ತು. ರಾಜ್ಯದ ಮುಖ್ಯ ಆದಾಯವಾಗಿತ್ತು. ರಾಜ್ಯದ ಮುಖ್ಯ ಆದಾಯವಾಗಿತ್ತು. ರಾಜ್ಯದ ಮುಖ್ಯ ಆದಾಯ ಯಾವ್ದಾಗಿತ್ರಿ ಅಂದ್ರೆ ಬಾದಾಮಿ ಚಾಲುಕ್ಯರದು ಅದು ಭೂ ಕಂದಾಯ. ಎಷ್ಟು ಭೂ ಕಂದಾಯ ವಿಧಿಸ್ತಿದ್ರು ಅಂದ್ರೆ ಇವರು 6ನೇ ಒಂದು ಭಾಗದಷ್ಟು ಭೂ ಕಂದಾಯವನ್ನು ವಿಧಿಸ್ತಿದ್ರು. ಅಂದ್ರೆ 6ರಲ್ಲಿ 1 ಭಾಗವನ್ನು ಭೂ ಕಂದಾಯವಾಗಿ ಕಟ್ಟಬೇಕಾದಂತ ವ್ಯವಸ್ಥೆಯನ್ನು ಯಾವ ಸಾಮ್ರಾಜ್ಯದಲ್ಲಿ ಇತ್ತಂದ್ರೆ ಈ ಬಾದಾಮಿ ಚಾಲುಕ್ಯರ ಆಡಳಿತ ವ್ಯವಸ್ಥೆಯಲ್ಲಿ ಇತ್ತು ಅಂತಕ್ಕಂಥದನ್ನ ನಾವು ನೋಡ್ತಾ ಹೋಗ್ತೀವಿ. ಅಷ್ಟೇ ಅಲ್ಲ, ಇವರ ಭೂ ಕಂದಾಯ ವ್ಯವಸ್ಥೆಯನ್ನ ಏನಂದ್ರೆ ಇವರ ಭೂ ಕಂದಾಯ ವ್ಯವಸ್ಥೆಯನ್ನ ಏನಂತ ಕರಿತಾ ಇದ್ರು ಅಂದ್ರೆ ಇವರ ಭೂ ಕಂದಾಯ ವ್ಯವಸ್ಥೆಯನ್ನು ಏನಂತ ಕರಿತಾರ? ಸಿದ್ಧಿಯ ಅಂತೇಳಿ ಕರಿತಾ ಇದ್ರು. ಸಿದ್ಧಿಯ ಅಂತೇಳಿ ಏನ ಕರಿತಾ ಇದ್ರು. ಭೂ ಕಂದಾಯ ವ್ಯವಸ್ಥೆಯನ್ನ ಸಿದ್ಧಿಯ ಅಂತೇಳಿ ಕರಿತಾ ಇದ್ರು. ಈ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ನಾವು ಎಲ್ಲಿ ನೋಡ್ತಾ ಇದ್ದೀವಿ ಅಂದ್ರ ಬಾದಾಮಿ ಚಾಲುಕ್ಯರಲ್ಲಿ. ಅಷ್ಟೇ ಅಲ್ಲ, ಇವರ ಕಾಲದಲ್ಲಿ ಅನೇಕ ನಾಣ್ಯಗಳು ಕೂಡ ಇದ್ದು. ಇವರ ಸಾಮ್ರಾಜ್ಯದಲ್ಲಿ ಇರ್ತಕ್ಕಂಥ ಪ್ರಮುಖವಾದಂತ ನಾಣ್ಯಗಳಿದ್ದು ರೀ. ಅದರೊಳಗೆ ಒಂದು ನಾಣ್ಯ ಯಾವುದು ಅಂದ್ರೆ ಗದ್ಯಾನ. ಒಂದು ನಾಣ್ಯ ಯಾವುದು ಅಂದ್ರ ಗದ್ಯಾನ ಅನ್ನತಕ್ಕಂಥ ನಾಣ್ಯ ಇತ್ತು. ಇನ್ನೊಂದು ನಾಣ್ಯ ಇತ್ತು ಯಾವ್ದ್ರ ವರ ಅನ್ನತಕ್ಕಂಥ. ಎರಡು ಪ್ರಮುಖವಾಗಿರ್ತಕ್ಕಂಥ ನಾಣ್ಯ ಯಾರು ಅಂದ್ರೆ ಬಾದಾಮಿ ಚಾಲುಕ್ಯರ ನಾಣ್ಯಗಳು. ಒಂದು ಗದ್ಯಾನ, ಇನ್ನೊಂದು ಯಾವ್ದಾಗಿತ್ತು ಅಂದ್ರೆ ನೋಡ್ರಿ, ಒಂದು ಗದ್ಯಾನ, ಇನ್ನೊಂದು ಯಾವ್ದು ಅಂದ್ರೆ ವರಹ. ಇವೆರಡು ನಾಣ್ಯಗಳು ಯಾರ ಕಾಲದ ನಾಣ್ಯಗಳಾಗಿದ್ದು ಅಂದ್ರೆ ಬಾದಾಮಿ ಚಾಲುಕ್ಯರ ನಾಣ್ಯಗಳಾಗಿದ್ದು ಅಂತೇಳಿ ನಾವು ನೋಡ್ತೀವಿ. ಅಷ್ಟೇ ಅಲ್ಲ, ಇವರ ಕಾಲದಲ್ಲಿರುವಂತ ಪ್ರಮುಖವಾಗಿರ್ತಕ್ಕಂಥ ತೆರಿಗೆಗಳು ಅಂತೇಳಿ ನಾವು ನೋಡ್ತೀವಿ. ತೆರಿಗೆಗಳು ಕೂಡ ಇದ್ದು ಇವ್ರ ಕಾಲದಲ್ಲಿ. ಎಷ್ಟು ತೆರಿಗೆಗಳಿದ್ದು ಅಂದ್ರ ತುಂಬಾ ತೆರಿಗೆಗಳನ್ನ ನಾವು ನೋಡ್ತೇವೆ. ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಇವರ ಕಾಲದಲ್ಲಿರುವಂತ ತೆರಿಗೆಗಳಲ್ಲಿ ಅತ್ಯಂತ ಒಂದು ಯಾವ್ದು ಅಂದ್ರೆ ವಡ್ಡ ರಾಹುಲ್ ಅಂತಕ್ಕಂಥದ್ದು. ಈ ವಡ್ಡ ರಾಹುಲ್ ಅಂತಕ್ಕಂಥ ಒಂದು ತೆರಿಗೆ ಇತ್ತು. ಈ ವಡ್ಡ ರಾಹುಲ್, ಹೌದಾ, ಈ ವಡ್ಡ ರಾಹುಲ್ ಅಂತಕ್ಕಂಥ ತೆರಿಗೆ ಯಾರ ಮೇಲಿನ ತೆರಿಗೆ ಆಗಿತ್ರಿ ಅಂತಂದ್ರ ಇದು ಯಾರ ಮೇಲಿನ ತೆರಿಗೆ ಅಂದ್ರ ಅರಸರ ಕುಟುಂಬದವರ ಮೇಲಿನ ತೆರಿಗೆ. ಇದು ವೆರಿ ಇಂಪಾರ್ಟೆಂಟ್, ನೆನಪಿರಲಿ. ಅರಸರ ಕುಟುಂಬದವರ ಮೇಲಿನ ತೆರಿಗೆ, ತೆರಿಗೆ ಆಗಿತ್ತು. ತೆರಿಗೆ ಕುಟುಂಬದ ಮೇಲಿನ ತೆರಿಗೆ, ಕುಟುಂಬದವರ ಮೇಲಿನ ತೆರಿಗೆ ಯಾವ್ದಾಗಿತ್ತು? ವಡ್ಡ ರಾಹುಲ್ ಅಂತಕ್ಕಂಥ ತೆರಿಗೆ. ಅದಕ್ಕೂ ಯಾರಾದ್ರೂ ಈ ಅರಸರ ಕುಟುಂಬ ಇರ್ತಾರಲ್ಲ ಅವರ ಮೇಲೆ ಹಾಕ್ತಕ್ಕಂಥ ತೆರಿಗೆ, ಅರಸರ ಕುಟುಂಬದವರು ಯಾರೇ ಇರಲಿ ಅವರ ಮೇಲೆ ಹಾಕ್ತಕ್ಕಂಥ ತೆರಿಗೆ ಯಾವ್ದಾಗಿತ್ತು? ವಡ್ಡ ರಾಹುಲ್ ಅಂತಕ್ಕಂಥ ತೆರಿಗೆ ಆಗಿತ್ತು. ಇನ್ನೊಂದು ಯಾವುದು ಅಂದ್ರ ಪೆನ್ನಯ್ಯ ಅಂತಕ್ಕಂಥ ತೆರಿಗೆ. ಇದರ ತೆರಿಗೆ ಏನಾಗಿತ್ತು ಅಂತಂದ್ರೆ ಪೆನ್ನಯ್ಯ ಅಂತಕ್ಕಂಥದ್ರ ವಿಳ್ಳೆದೆಲೆಯ ಮೇಲಿನ ತೆರಿಗೆ. ವಿಳ್ಳೆದೆಲೆಯ ಮೇಲಿನ ನೋಡ್ರಿ, ವಿಳ್ಳೆದೆಲೆಯ ಮೇಲಿನ ತೆರಿಗೆ ಆಗಿತ್ತು. ವಿಳ್ಳೆದೆಲೆಯ ಮೇಲಿನ ತೆರಿಗೆ, ಎಲೆಯ ಮೇಲಿನ ತೆರಿಗೆ ಆಗಿತ್ತು. ಇವೆಲ್ಲ ತೆರಿಗೆಗಳು ನೆನಪಿಟ್ಕೋಬೇಕು. ವಿಳ್ಳೆದೆಲೆ ಮೇಲಿನ ತೆರಿಗೆ ಯಾವ್ದಂದ್ರೆ ಪೆನ್ನಯ್ಯ, ಅದು ಬಾದಾಮಿ ಚಾಲುಕ್ಯರ ಕಾಲದಲ್ಲಿ. ವಡ್ಡ ರಾಹುಲ್ ಅಂದ್ರ ಅರಸರ ಕುಟುಂಬದವರ ಮೇಲಿನ ತೆರಿಗೆ. ಇನ್ನೊಂದು ಬರ್ತದೆ ಅತಿ ಪ್ರಮುಖವಾಗಿರ್ತಕ್ಕಂಥ ಹೆರ್ಜಂಕ ಅಂತಕ್ಕಂಥ ಒಂದು ತೆರಿಗೆ ಬರ್ತದ್ರಿ. ಈ ಹೆರ್ಜಂಕ ತೆರಿಗೆಯ ಉದ್ದೇಶ ಏನಾಗಿತ್ತು ಅಂದ್ರ ಷೇರುಗಳ ಮೇಲಿನ ತೆರಿಗೆ. ಷೇರುಗಳ ಮೇಲಿನ ತೆರಿಗೆಯಾಗಿತ್ತು. ಅಷ್ಟೇ ಅಲ್ಲ, ಇನ್ನೊಂದು ಅತಿ ಪ್ರಮುಖವಾಗಿರ್ತಕ್ಕಂಥದ್ದು ಯಾವ್ದಾರ ಕಿರುಕುಳ ಅಂತಕ್ಕಂಥ ಒಂದು ತೆರಿಗೆ. ಈ ಕಿರುಕುಳ ತೆರಿಗೆ ಉದ್ದೇಶ ಏನಾಗಿತ್ತು ಅಂದ್ರೆ ಸರಕುಗಳ ಮೇಲಿನ ತೆರಿಗೆ. ಇದು ಯಾವ್ದಾಗಿತ್ತು ಅಂದ್ರೆ ಸರಕುಗಳ ಮೇಲಿನ ತೆರಿಗೆ.
ಸರಕುಗಳ ಮೇಲಿನ ತೆರಿಗೆಯಾಗಿತ್ತು. ಸರಕುಗಳ ಮೇಲಿನ ತೆರಿಗೆಯಾಗಿತ್ತು. ಒಟ್ಟು ಪ್ರಮುಖವಾಗಿರ್ತಕ್ಕಂಥ 4 ರೀತಿಯಾದಂತ ತೆರಿಗೆ. ಒಂದು ವಡ್ಡಾರಾವುಲ್ ಅಂತಕ್ಕಂಥ ಅರಸರ ಕುಟುಂಬದವರ ಮೇಲಿನ ತೆರಿಗೆ ರೀ. ಇನ್ನೊಂದು ಯಾವ್ದಾಗಿತ್ತು, ಪೆನ್ನೈ ಅಂತಕ್ಕಂಥದ್ದು ವಿಳ್ಯದೆಲೆ ಮೇಲಿನ ತೆರಿಗೆ, ವಿಳ್ಯದೆಲೆಯ ಮೇಲಿನ ತೆರಿಗೆ. ಆದ್ರೆ ಹೆರ್ಜೆಂಕ್ ಅಂತಕ್ಕಂಥ ತೆರಿಗೆ ಏನಾಗಿತ್ತು ಅಂದ್ರೆ ಷೇರುಗಳ ಮೇಲಿನ ತೆರಿಗೆ. ಇನ್ನು ಕಿರುಕುಳ ಅಂತಕ್ಕಂಥ ತೆರಿಗೆ ಏನಾಗಿತ್ತು ಅಂದ್ರ ಈ ಸರಕುಗಳ ಮೇಲಿನ ತೆರಿಗೆ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಈ ರೀತಿಯಾಗಿರ್ತಕ್ಕಂಥ ತೆರಿಗೆ ವ್ಯವಸ್ಥೆಯನ್ನು ಯಾರು ಹೊಂದಿದ್ರು ಅಂದ್ರ ಈ ಬಾದಾಮಿ ಚಾಲುಕ್ಯರು ಹೊಂದಿದ್ರು ಅಂತಕ್ಕಂಥದನ್ನ ನೋಡ್ತೀವಿ. ಅಷ್ಟೇ ಅಲ್ಲ, ಇವರ ಆರ್ಥಿಕತೆಯನ್ನ ನೋಡ್ತಾ ಇದೀವಲ್ಲ, ಇವರ ಒಂದು ವ್ಯಾಪಾರ ಕೇಂದ್ರಗಳು ಅತ್ಯಂತ ಪ್ರಮುಖವಾದಂತ ವ್ಯಾಪಾರ ಕೇಂದ್ರಗಳಿದ್ದು. ಇವರ ಕಾಲದಲ್ಲಿ ಇರ್ತಕ್ಕಂಥ ಪ್ರಮುಖವಾದಂತ ವ್ಯಾಪಾರ ಕೇಂದ್ರಗಳು ಯಾವ ಆಗಿದ್ರು ಅಂದ್ರ ಯಾರ ಕಾಲದಲ್ಲಿ ಅಂದ್ರೆ ಬಾದಾಮಿ ಚಾಲುಕ್ಯರ ಕಾಲದಲ್ಲಿರುವಂತ ವ್ಯಾಪಾರ ಕೇಂದ್ರಗಳು ಅತ್ಯಂತ ಪ್ರಮುಖವಾದಂತ ವ್ಯಾಪಾರದ ಕೇಂದ್ರಗಳು. ಪ್ರಮುಖವಾದ ವ್ಯಾಪಾರ ಕೇಂದ್ರಗಳು. ಪ್ರಮುಖವಾದ ವ್ಯಾಪಾರ ಕೇಂದ್ರಗಳು ಯಾವಾಗಿದ್ರು ಅಂದ್ರೆ ಯಾರ ಕಾಲದಲ್ಲಿ ಅಂದ್ರೆ ಬಾದಾಮಿ ಚಾಲುಕ್ಯರ ಕಾಲದಲ್ಲಿ. ಪ್ರಮುಖವಾದ ವ್ಯಾಪಾರ ಕೇಂದ್ರಗಳು ಯಾವ್ಯಾವಾಗಿದ್ದು ಅಂದ್ರೆ ಒಂದು ಯಾವ್ದಾಗಿತ್ರಿ ಅಂದ್ರೆ ಐಹೊಳೆ ಆಗಿತ್ತು. ಐಹೊಳೆ, ಈ ಐಹೊಳೆ ಅಂತಕ್ಕಂಥದ್ದು ಒಂದು ಪ್ರಸಿದ್ಧವಾದ ವ್ಯಾಪಾರ ಕೇಂದ್ರ. ಇದು ಪ್ರಸಿದ್ಧವಾದ ವ್ಯಾಪಾರ ಕೇಂದ್ರ ಯಾವ್ದಂದ್ರ ಐಹೊಳೆ. ಆನಂತರ ಯಾವ್ದು ಬರ್ತದ ಅಂದ್ರ ಪಟ್ಟದಕಲ್ಲು. ಇನ್ನೊಂದು ಯಾವ್ದ್ರಿ ಅಂದ್ರ ಬಾದಾಮಿ. ಇವರ ಕಾಲದಲ್ಲಿರುವಂತ ಇವು ಪ್ರಮುಖವಾಗಿರ್ತಕ್ಕಂಥ ವ್ಯಾಪಾರ ಕೇಂದ್ರಗಳು. ವ್ಯಾಪಾರ ಕೇಂದ್ರಗಳಾದ್ರೆ ಇವರು ವ್ಯಾಪಾರದಲ್ಲಿನೇ ಒಂದು ದೊಡ್ಡದಾದಂತ ಸಂಘ ಇತ್ರಿ. ಅದು ನಿಮ್ಗೆ ವೆರಿ ಇಂಪಾರ್ಟೆಂಟ್ ನೆನಪಿರಲಿ. ದಕ್ಷಿಣ ಭಾರತದಲ್ಲಿರುವಂತ ವ್ಯಾಪಾರ ಅಥವಾ ವರ್ತಕರ ಸಂಘ ಇತ್ತು, ಅತಿ ದೊಡ್ಡದು. ದಕ್ಷಿಣ ಭಾರತದಲ್ಲಿನೇ ಅತ್ಯಂತ ದೊಡ್ಡದಾದಂತ ಒಂದು ವ್ಯಾಪಾರ ಅಥವಾ ವರ್ತಕರ ಸಂಘ ಇತ್ರಿ. ಒಂದು ಸಂಘ ಇತ್ತು. ಆ ಸಂಘ ಎಲ್ಲಿ ಸ್ಥಾಪನೆ ಆಗಿತ್ತು ಅಂದ್ರೆ ಐಹೊಳೆ ಒಳಗೆ. ಆ ಸಂಘ ಎಲ್ಲಿ ಸ್ಥಾಪನೆ ಆಗಿತ್ತು ಅಂದ್ರೆ ಐಹೊಳೆ ಒಳಗೆ ಸ್ಥಾಪನೆ ಆಗಿತ್ತು. ಆ ಸಂಘಕ್ಕೆ ಏನಂತ ಹೆಸರು ಇಟ್ಟಿದ್ರು ಅಂದ್ರೆ ಆ ಸಂಘಕ್ಕೆ ಏನಂತ ನೋಡ್ರಿ, ದಕ್ಷಿಣ ಭಾರತದಲ್ಲಿ ಅತ್ಯಂತ ದೊಡ್ಡದಾದಂತ ಒಂದು ವ್ಯಾಪಾರ ಅಥವಾ ವರ್ತಕರ ಸಂಘ ಇತ್ತು. ಆ ಸಂಘ ಎಲ್ಲಿ ಸ್ಥಾಪನೆ ಆಗಿತ್ತು ಅಂದ್ರೆ ಐಹೊಳೆ. ಆ ಐಹೊಳೆ ಇರತಕ್ಕಂಥ ಅತಿ ದಕ್ಷಿಣ ಭಾರತದ ವ್ಯಾಪಾರ ಅಥವಾ ವರ್ತಕರ ಸಂಘವನ್ನ ಏನಂತ ಕರಿತಾ ಇದ್ರು ಅಂತಂದ್ರ ಐಹೊಳೆ ಅಂತ ಏನಂತ ಕರಿತಿದ್ರು, ಅಯ್ಯ ಓಳೆ ಅಂತಾನು ಕೂಡ ಕರಿತಿದ್ರು. ಅಥವಾ ಇದನ್ನ ಏನಂತ ಕರಿತಿದ್ರು ಅಂದ್ರೆ ಇನ್ನೊಂದು ಹೆಸರಿನಿಂದ ಐನೂರುವರ್ ಅಂತೇಳಿ ಕೂಡ ಕರಿತಾ ಇದ್ರು. ನೋಡ್ರಿ, ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬಾರ್ದ. ದಕ್ಷಿಣ ಭಾರತ ಅತಿ ದೊಡ್ಡ ವ್ಯಾಪಾರ ಸಂಘ ಯಾವ್ದಾಗಿತ್ತು ಅಂದ್ರೆ ಅದು ವ್ಯಾಪಾರ ಸಂಘ ಸ್ಥಾಪನೆ ಆಗಿದ್ದೆ ಎಲ್ಲಿ ಅಂದ್ರ ಐಹೊಳೆ ಒಳಗೆ. ಆ ವ್ಯಾಪಾರ ಸಂಘಕ್ಕೆ ಏನಂತ ಕರಿತಾ ಇದ್ರು ಅಥವಾ ವರ್ತಕರ ಸಂಘಕ್ಕೆ ಏನಂತ ಕರಿತಾರ, ಐಹೊಳೆ ಅಥವಾ 500 ಹೊಳೆ ಅಂತ ಕರಿತಾ ಇದ್ರು. ಏನು 500 ಹೊಳೆ. ನೋಡ್ರಿ, 500 ಅಂತಕ್ಕಂಥ ಒಂದು ಸಂಘ, ಐಹೊಳೆ ಅಥವಾ 500ವರ್ ಅಂತಕ್ಕಂಥ ಒಂದು ಸಂಘ. ಇವು ಎರಡ, ಐಹೊಳೆ ಅಥವಾ 500ವರ್ ಅಂತಕ್ಕಂಥ ಸಂಘ ಇತ್ತು. 500ವರ್ ಅನ್ನತಕ್ಕಂಥ ಸಂಘ ಅಥವಾ ಐಹೊಳೆ ಸಂಘ ಎಲ್ಲಿ ಸ್ಥಾಪನೆ ಆಗಿತ್ರಿ ಅಂತ ಕ್ವಶನ್ ಆಗ್ಯದ. ಅದು ಐಹೊಳೆ ಒಳಗೆ. ಇದು ದಕ್ಷಿಣ ಭಾರತದಲ್ಲಿನ ಅತ್ಯಂತ ದೊಡ್ಡದಾದಂತ ಸಂಘ. ದಕ್ಷಿಣ ಭಾರತದಲ್ಲಿರುವಂತ ಅತಿ ದೊಡ್ಡ ವ್ಯಾಪಾರ ಸಂಘ ಅಥವಾ ವರ್ತಕರ ಸಂಘ ಅಂತೇಳಿ ನಾವು ನೋಡ್ತೀವಿ. ಈ ರೀತಿಯಾಗಿ ಇವರು ಇನ್ನೂ ಏನ್ ಮಾಡ್ತಾ ಇದ್ರು ಅಂದ್ರೆ ಬೇರೆ ಬೇರೆ ದೇಶಗಳೊಂದಿಗೆ ವ್ಯಾಪಾರ ಸಂಪರ್ಕವನ್ನ ಯಾರು ಹೊಂದಿದ್ರಿ ಅಂದ್ರ ಈ ಬಾದಾಮಿ ಚಾಲುಕ್ಯರು ಹೊಂದಿದ್ರು. ಅದು ಯಾವ್ಯಾವ ದೇಶಗಳೊಂದಿಗೆ ಇವರು ವ್ಯಾಪಾರ ಸಂಪರ್ಕವನ್ನು ಹೊಂದಿದ್ರು ಅಂದ್ರೆ ಚೀನಾದೊಂದಿಗೆ ವ್ಯಾಪಾರವನ್ನು ಮಾಡ್ತಾ ಇದ್ರು, ವ್ಯಾಪಾರ ಸಂಪರ್ಕ ಹೊಂದಿದ್ರು. ಆಮೇಲೆ ಪರ್ಷಿಯಾ ದೇಶದೊಂದಿಗೆ ಕೂಡ ವ್ಯಾಪಾರ ಸಂಪರ್ಕವನ್ನು ಹೊಂದಿರತಕ್ಕಂಥವ್ರು ಯಾರಂದ್ರೆ ಬಾದಾಮಿ ಚಾಲುಕ್ಯರು. ಆಮೇಲೆ ಅರಬ ದೇಶಗಳೊಂದಿಗೆನೂ ಕೂಡ ಅರಬರೊಂದಿಗೆ ಇವೆಲ್ಲಾ ದೇಶಗಳೊಂದಿಗೆ ಏನು ಹೊಂದಿದ್ರು ಅಂದ್ರೆ ಇವರು ವ್ಯಾಪಾರ ಸಂಪರ್ಕವನ್ನ ಯಾರು ಹೊಂದಿದ್ರು ಅಂದ್ರೆ ಆ ದೇಶಗಳೊಂದಿಗೆ ವ್ಯಾಪಾರ ಸಂಪರ್ಕವನ್ನ ಈ ಬಾದಾಮಿ ಚಾಲುಕ್ಯರು ಹೊಂದಿದ್ರು ಅಂತೇಳಿ ನಾವು ನೋಡ್ತೀವಿ. ವ್ಯಾಪಾರ ಸಂಪರ್ಕವನ್ನ ಹೊಂದಿದ್ರು ಯಾರು ಅಂದ್ರೆ ಈ ಬಾದಾಮಿ ಚಾಲುಕ್ಯರು ಹೊಂದಿದ್ದರು.
ಬಾದಾಮಿ ಚಾಲುಕ್ಯರು ಹೊಂದಿದ್ರು ಅಂತಕ್ಕಂಥದ್ದು. ಎಷ್ಟು ಇವರ ಆರ್ಥಿಕ ಪರಿಸ್ಥಿತಿ ಅಂತ ನೋಡ್ತೀವಿ. ನೋಡ್ರಿ, ಐಹೊಳೆ ಅಂತಕ್ಕಂಥ ಪ್ರಸಿದ್ಧವಾದಂತ ವ್ಯಾಪಾರ ಕೇಂದ್ರ, ಪಟ್ಟದಕಲ್ಲು, ಬಾದಾಮಿ ಇವೆಲ್ಲ ವ್ಯಾಪಾರ ಕೇಂದ್ರಗಳಾದ್ರೆ ದಕ್ಷಿಣ ಭಾರತದ ಅತಿ ದೊಡ್ಡ ವ್ಯಾಪಾರ ಸಂಘ ಯಾವ್ದಾಗಿತ್ತು ಐಹೊಳೆ ಒಳಗೆ ಸ್ಥಾಪನೆ ಆಗಿತ್ತು. ಅದನ್ನ ಏನಂತ ಕರೀತಾರಲ್ಲ, ಅಯ್ಯಾವೋಳೆ ಅಥವಾ ಐನೋರ್ವರ್ ಅಂತ ಕರೀತಾರೆ. ಅಷ್ಟೇ ಅಲ್ಲ, ಇವ್ರು ಯಾವ ದೇಶಗಳೊಂದಿಗೆ ವ್ಯಾಪಾರ ಸಂಪರ್ಕ ಹೊಂದಿದ್ರು? ಚೀನಾ, ಪರ್ಷಿಯಾ, ಅರಬ್ ದೇಶಗಳೊಂದಿಗೆ ವ್ಯಾಪಾರ ಸಂಪರ್ಕವನ್ನ ಯಾರು ಹೊಂದಿದ್ರು ಅಂದ್ರೆ ಬಾದಾಮಿ ಚಾಲುಕ್ಯರು ಹೊಂದಿದ್ರು ಅಂತಕ್ಕಂಥದ್ದನ್ನ ನಾವು ನೋಡ್ತೀವಿ. ಇವರ ಒಂದು ಆರ್ಥಿಕ ಪರಿಸ್ಥಿತಿ ಅಂತೇಳಿ ನಾವು ನೋಡ್ತೀವಿ. ಆರ್ಥಿಕ ಪರಿಸ್ಥಿತಿ ಅಂತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಅಷ್ಟೇ ಅಲ್ಲ, ಇವರ ಆಡಳಿತವನ್ನ ಅತ್ಯಂತ ಈ ಬಾದಾಮಿ ಚಾಲುಕ್ಯರ ಸಾಮ್ರಾಜ್ಯ ಹೇಗಾಗಿತ್ತು ಅಂದ್ರೆ ಒಂದು ಸಂಪದ್ಭರಿತವಾಗಿರ್ತಕ್ಕಂಥ ಸಾಮ್ರಾಜ್ಯವಾಗಿತ್ತು. ನಿಮ್ಗೆ ಗೊತ್ತಿರಲಿ, ಯಾಕಂದ್ರ ಕರ್ನಾಟಕದಲ್ಲಿ ಅತಿ ಪ್ರಮುಖವಾಗಿರ್ತಕ್ಕಂಥ ಮನೆತನಗಳಿವೆಲ್ಲ. ನಿಮ್ಗೆ ಗೊತ್ತಿರಲಿ, ಒಂದು ವಿಷಯ ಗೊತ್ತಿರಲಿ ನಿಮಗೆ, ನಾವು ಏನಾದ್ರೂ ಒಂದು ಅಧ್ಯಯನವನ್ನು ಮಾಡ್ತಾ ಇದ್ದೀವಿ ಅಂತಂದ್ರೆ, ಒಂದು ಪ್ರಮುಖವಾಗಿ ಅಧ್ಯಯನವನ್ನು ಮಾಡ್ತಾ ಇದ್ದೀವಿ ಅಂತಂದ್ರೆ ನಾವು ಅರ್ಥೈಸ್ಕೊಳ್ಬೇಕು. ಪರಿಪೂರ್ಣವಾಗಿ ಅರ್ಥೈಸ್ಕೊಂಡಾಗ, ನಾನು ನಿಮಗೆಲ್ಲ ಹೇಳ್ತಾನೆ ಹೊಂಟಿದ್ದೀನಿ. ಇದರೊಳಗೆ ಎಲ್ಲಾನು ಪ್ರಮುಖವಾದಂತ ವಿಷಯಗಳು ಏನೋ ಅರ್ಥೈಸ್ಕೊಂಡಿದ್ದೀನಿ. ಹೀಗೆಲ್ಲ ಹೇಳ್ತಾನೆ ಹೋಗ್ತಾ ಇದ್ದೀನಿ. ಆದ್ರೆ ಗೊತ್ತಿರಲಿ ನಿಮಗೆ, ಅದ್ರ ಪರಿಪೂರ್ಣತೆ ಅಂತಕ್ಕಂಥದ್ದನ್ನ ಬಹಳ ಇಂಪಾರ್ಟೆಂಟ್ ಇರ್ತದೆ. ನೀವು ಓದೋದು ಆಧಾರದ ಮೇಲೆ, ನೀವು ಯಾವ ರೀತಿ ಓದ್ತಿರ್ತಿರಲ್ಲ ಅದ್ರ ಮೇಲೆ ಹೋಗ್ತಿರ್ತದ. ನಿಮ್ಗೇನಾದ್ರೂ ಅರ್ಥೈಸ್ಕೊಂಡು ಓದ್ಬೇಕಂತಂದ್ರೆ ನೀವು ಚೆನ್ನಾಗಿ ಕ್ಲಾಸ್ಗಳನ್ನ ಕೇಳಿ ಇದನ್ನ ನೋಟ್ಸ್ ಅನ್ನು ಮಾಡ್ಕೊಂಡು ಒಂದ್ ಸಾರಿ ಓದಿ ಮತ್ತೊಮ್ಮೆ ಅದನ್ನ ನೀವು ಮಲ್ಕೊಳ್ಳಾಗ ಅಥವಾ ಫ್ರೀ ಆಗಿ ಎಲ್ಲರೂ ಹೋಗ್ತಿದ್ರಿ ಅಂದ್ರೆ ಅದನ್ನ ರಿಕಾಲ್ ಮಾಡ್ತಾ ಹೋದ್ರಿ ಅಂದ್ರೆ ನಿಮ್ಗೆ ಆಟೋಮೆಟಿಕ್ ಆಗಿ ನೆನಪು ಉಳಿತದ, ನೀವು ಯಶಸ್ವಿ ಆಗಕ್ ಸಾಧ್ಯ ಆಗ್ತದೆ. ಆದ್ರೆ ಗೊತ್ತಿರ್ಲಿ, ಬರೀ ಓದುದು ಮತ್ತೆ ಅದನ್ನ ಬಿಡೋದು, ಓದುದು ಬಿಡೋದು ಯಾವತ್ತು ಮನುಷ್ಯನಿಗೆ ಇಚ್ಛಾಶಕ್ತಿ ಅಂತಕ್ಕಂಥದ್ದು ಬೇಕು. ಅದಕ್ಕಾಗಿನೇ ಇವರೆಲ್ಲ ಆರ್ಥಿಕತೆಯನ್ನ ನೋಡ್ತಾ ಹೋದಿವಿ, ಆಡಳಿತ ವ್ಯವಸ್ಥೆಯನ್ನು ನೋಡ್ತಾ ಹೋದಿವಿ ಅಂತಂದ್ರೆ ನಾವು ಅದನ್ನ ಪರಿಪೂರ್ಣವಾಗಿ ಅರ್ಥೈಸ್ಕೊಂಡಾಗ ಈ ಕ್ಲಾಸಿಗೆ ಒಂದು ಬೆಲೆ ಬರ್ತದ. ಅದಕ್ಕಾಗಿನ ತಾವ್ ಹೇಳೋದು, ಇನ್ನು ಗೊತ್ತಿರಲಿ ನಿಮಗೆ, ನೀವೆಲ್ಲರೂ ಚೆನ್ನಾಗಿ ಅರ್ಥೈಸ್ಕೊಳ್ತಾ ಹೋಗ್ತಾ ಇದ್ದೀರಿ ಅಂತಕ್ಕಂಥ ಒಂದು ನಂಬಿಕೆ ನನಗಲ್ಲಿದೆ. ಚೆನ್ನಾಗಿ ಅರ್ಥೈಸ್ಕೊಳ್ತಾ ಇದ್ದೀರಿ ಅಂತಕ್ಕಂಥ ನಂಬಿಕೆ ಅದ. ಆ ಆಶಾಭಾವದೊಳಗೇನೆ ನಾನು ಕ್ಲಾಸ್ಗಳನ್ನು ಮಾಡ್ತಾ ಇದ್ದೀನಿ. ತಾವು ಇದನ್ನ ಆದಷ್ಟು ಚಾನಲ್ ಅನ್ನ ಜಾಸ್ತಿ ಇದನ್ನ ಪ್ರಚಾರವನ್ನು ಮಾಡೋದ್ರೊಂದಿಗೆ ಅದನ್ನ ಬೇರೆದವರಿಗೆ, ನೀವು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದ್ರೊಂದಿಗೆ ಮತ್ತೊಂದು ಪ್ರೋತ್ಸಾಹಗಳನ್ನು ನೀಡ್ರಿ ಅಂತಕ್ಕಂಥದ್ದನ್ನ ನಾನು ಹೇಳ್ತಾ ಇದ್ದೀನಿ. ಗೊತ್ತಿರಲಿ ವಿದ್ಯಾರ್ಥಿಗಳೇ, ನಾನು ಹೇಳಬೇಕಂತಕ್ಕಂಥ ಒಂದು ಮಾತನ್ನು ನೀವು ನೆನಪಿಟ್ಟುಕೊಡ್ರಿ. ಯಾರಿಗೆ ಮನುಷ್ಯನಿಗೆ ಇಚ್ಛಾಶಕ್ತಿ ಅಂತಕ್ಕಂಥ ಬಹಳ ಪ್ರಬಲವಾಗಿರ್ಬೇಕು. ನಾವ್ ಇಲ್ಲಿವರೆಗೆ ಕಾಲ್ಫಾರ್ಮ್ ಆಗ್ತಿಲ್ಲ ಅಂತೇಳಿ ನಾವೆಲ್ಲಾನು ನೋಡ್ತಾ ಇದೀವಿ. ಹೋರಾಟಗಳನ್ನು ಎಲ್ಲಿ ಬೇಕಾದಲ್ಲಿ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳು, ಗೊತ್ತಿರಲಿ. ಆದ್ರೆ ಸರ್ಕಾರ ಯಾವಾಗ ನಿರ್ಧಾರ ಕೊಡ್ತದೋ ಏನ್ ಮಾಡ್ತದೋ ತಿಳಿವಲ್ದಾಗ್ಯದ. ಆದ್ರೂ ಅತಿ ಶೀಘ್ರದಲ್ಲಿ ಮಾಡ್ತದ ಅಂತಕ್ಕಂಥ ಒಂದು ನಂಬಿಕೆ ಅದ. ಆದ್ರೂ ನಾವೇನು ಗೊತ್ತಾ, ಕಾಲ್ಫಾರ್ಮ್ ಆದಿಂದ ಓದಿದ್ರ ಅಂತೇಳಿ ನೀವು ಆಸಕ್ತಿಯನ್ನು ಕಳ್ಕೊಂಡ್ರಿ ಅಂದ್ರೆ, ಆಸಕ್ತಿ ಕಳ್ಕೊಂಡ್ರೆ ಮತ್ತೊಮ್ಮೆ ನೀವು ಆ ಟ್ರ್ಯಾಕಿಗೆ ಬರ್ಬೇಕಾದ್ರೆ, ಆ ಲೈನ್ಗೆ ಮತ್ತೊಮ್ಮೆ ಬಂದು ನೀವು ಓದೋದು ಟ್ರ್ಯಾಕ್ ಹಿಡಿಬೇಕಂದ್ರೆ ಸ್ವಲ್ಪ ತುಂಬಾ ಕಷ್ಟ ಆಗ್ತಾವ. ಆ ಕಾರಣಕ್ಕಾಗಿ ತಾವು ಎಷ್ಟೇ ಓದಿ, ಕಾಲ್ಫಾರ್ಮ್ ಇಲ್ಲ ಸರಿ, ನೀವು ಬಾಳ್ ಓದಕ್ ಮನಸ್ಸು ಬರ್ತಿಲ್ಲ, ಸ್ವಲ್ಪ ಆದ್ರೂ ಓದ್ತಾ ಹೋಗ್ರಿ. ಒಂದ್ ವೇಳೆ ನೀವು ಒಮ್ಮೆಲಿಗೆ ಬಿಟ್ರಿ ಅಂದ್ರೆ ಬಿಟ್ಟಾಗ ಏನಾಗ್ಬಿಡ್ತದೆ ಗೊತ್ತಾ, ಮತ್ತೊಮ್ಮೆ ಬಂದ ಪುಸ್ತಕ ಹಿಡಿಬೇಕಂದ್ರ ನೀವು ಮತ್ತೆ ಒಂದೇದಿಂದ ಸ್ಟಾರ್ಟ್ ಮಾಡ್ಬೇಕಾಗ್ತದೆ. ಅವಾಗ ತುಂಬಾ ಮತ್ತೆ ಲೆಂತಿ ಟೈಮ್ ಆಗಿ ಹೋಗ್ಬಿಡ್ತದೆ. ಅದಕ್ಕಾಗಿ ನಾನು ಹೇಳೋದು, ಈಗ ಯಾವ್ದ್ರ ಬಗ್ಗೆನೂ ತಲೆ ಕೆಡ್ಸ್ಕೋಬೇಡ್ರಿ. ಯಾವ್ದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡು, ನೀವು ಬಂದಿದ್ದ ಉದ್ದೇಶ ಏನದ, ನೀವು ಎದಕ್ ಓದ್ಲಾಕತ್ತೀರಿ, ಏನ್ ಮಾಡಾಕ್ತೀರಿ, ಆ ಗುರಿ ಏನದಲ್ಲ ಅದ್ರ ಕಡೆ ಮಾತ್ರ ನಿಮ್ಗೆ ಗಮನ ಇರ್ಲಿ. ಅದನ್ನ ಬಿಟ್ಟು ಅನ್ನೆಸೆಸರಿ ಕಾಲ್ಫಾರ್ಮ್ ಆಗೋದು, ನಿಮ್ಗೆ ಭಾಳ ಮಂದಿ ಕೆಡಿಸ್ತವ್ರು ಇರ್ತಾರೆ, ಇಲ್ಲ ಅಂತಲ್ಲ. ಸುಮ್ನೆ ನಮ್ ಇದ್ದವ್ರೆ ಇನ್ನ ಕಾಲ್ಫಾರ್ಮ್ ಇಲ್ಲ, ಭಾಳ ಅದ, ಮುಂದ್ ಹೋಗುನ್ ಬಾ, ಮುಂದ್ ಓದಿದ್ರಾತ್ ಬಾ, ಇವೆಲ್ಲ ನಮ್ ಬಾಜು ಇದ್ದವ್ರೆ ನಮ್ಗೆ ಕೆಡಿಸ್ತಿರ್ತಾರೆ. ಅದ್ರ ಗೊತ್ತಿರ್ಲಿ, ನೀವು ಅದಕ್ಕೆ ಯಾವ್ದು ತಲೆ ಕೊಡಬೇಡ್ರಿ. ದಯವಿಟ್ಟು ನೀವು ಬಂದು ಗುರಿ ಏನದಲ್ಲ, ಆ ಗುರಿ ನೀವು ಇಟ್ಟು ಗುರಿ ಬೇರೆದವ್ರಿಗೆ ಗೊತ್ತಿರಲ್ಲ. ನೀವು ಇಟ್ಟ ಗುರಿ ಬೇರೆದವ್ರಿಗೆ ಗೊತ್ತಿರ, ನೀವು ಏನ್ ಆಗ್ಬೇಕಂತ ಇಚ್ಛಾ ಶಕ್ತಿ ಹೊಂದಿದಿರೋ ಅದರ ಬಗ್ಗೆ ನೀವು ಆಲೋಚನೆ ಮಾಡ್ಬೇಕು ಹೊರತು ಬೇರೆ ಯಾರಾದ್ರೂ ನಿಮ್ಮ ಟೈಮ್ ಅನ್ನ, ನಿಮ್ಮ ಬಗ್ಗೆ ನಿಮ್ಮ ಸಮಯವನ್ನ ಯಾರು ಹಾಳು ಮಾಡ್ತಿರ್ತಾರಲ್ಲ ಅವ್ರ ಬಗ್ಗೆ ಯಾವತ್ತೂ ತಲೆ ಕೆಡ್ಸ್ಕೊಂಡು ಅವ್ರು ಕೂಡ ಬೆನ್ನತ್ತಿ ಹೋಗಕ್ ಹೋಗ್ಬೇಡ್ರಿ. ಆ ಕಾರಣಕ್ಕಾಗಿ ನೀವು ಓದುದು ಅಷ್ಟೇ, ಒಟ್ಟು ಓದುದ್ರಿ. ಎಲ್ಲಿ ತನ ನಮಗ ಒಂದು ಜಾಬ್ ಆಗ್ಬೇಕಲ್ಲ ಅಲ್ಲಿ ತನ ಒಟ್ಟು ಓದ್ಬೇಕು. ನಾವು ಒಟ್ಟೆ ಯಾವ್ದ್ರ ಬಗ್ಗೆ ಚಿಂತೆ ಮಾಡಬಾರ್ದು. ಕಾಲ್ಫಾರ್ಮ್ ಆಗಿಲ್ಲ ಅಂತೇಳಿ ಚಿಂತೆ ಮಾಡಬಾರ್ದು. ಮಾಡ್ತಾರೆ, ಕಾಲ್ಫಾರ್ಮ್ ಮಾಡಕತ್ರು ಅಂದ್ರೆ ತುಂಬಾ ಕಾಲ್ಫಾರ್ಮ್ ಮಾಡಿಬಿಡ್ತಾರೆ. ಅವಾಗ ಏನ್ ಮಾಡ್ತೀರಿ, ನೀವು ರೆಡಿ ಆಗಿರ್ಲಿಲ್ಲ ಅಂದ್ರೆ ಸುಮ್ಮನೆ ಸಮಸ್ಯೆ ಆಗಿಬಿಡ್ತದೆ. ಇಲ್ಲಿ ತನೂ ಪೇಷನ್ಸ್ ದಿಂದ ಕಾದಿರಿ, ಇನ್ನು ಸ್ವಲ್ಪ ದಿನ ಕಾಯಿರಿ, ಇನ್ನು ಸ್ವಲ್ಪ ದಿನ ಕಾಲ್ಫಾರ್ಮ್ ಆಗ್ತವೆ. ಕಾಲ್ಫಾರ್ಮ್ ಮುಂಬಲಿಗೆ ಮಾಡ್ಲಕತ್ರು ಅಂದ್ರೆ ಸರ್ಕಾರದವ್ರು ತುಂಬಾ ಮಾಡಿಬಿಡ್ತಾರೆ. ಅವಾಗ ಯಾವ್ದು ಬರಿಬೇಕು ಯಾವ್ದು ಇಲ್ಲ ಅಂತಕ್ಕಂಥ, ನೀವು ಅದನ್ನೊಂದು ಅರ್ಧ ಓದುದು ಇದನ್ನೊಂದು ಅರ್ಧ ಓದುದು ಹಿಂಗಾಗಿಬಿಡ್ತದೆ. ಅದಕ್ಕಾಗಿ ದಯವಿಟ್ಟು ನಾವು ಹೇಳೋದು ಒಂದು ಮಾತು, ನೀವು ಒಂದರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ರಿ, ಏಕಾಗ್ರತೆ ಮಾಡ್ರಿ. ಒಂದರ ಬಗ್ಗೆ ನೀವು ಸಂಪೂರ್ಣವಾಗಿ ಅಧ್ಯಯನವನ್ನು ಮಾಡ್ರಿ. ಯಾವ್ದು ಓದ್ಬೇಕಾಗಿರಲ್ಲ ಎಲ್ಲ ವಿಷಯನ ಅರ್ಥೈಸ್ಕೊಂಡ್ ಬಿಡ್ರಿ, ಕರಗತ ಮಾಡ್ಕೊಡ್ರಿ. ಆಮೇಲೆ ಯಾವುದೇ ಕರಿಲ್ಲ, ಎಲ್ಲ ಬರೆದ್ರು ಎಲ್ಲದ್ರೊಳಗೆ ನಿಮ್ ಜಾಬ್ ಆಗ್ಬೇಕು, ಆ ರೀತಿಯೊಳಗೆ ಓದ್ರಿ.
ನೀವು ಓದಿ ಮೊದಲು ಪ್ರಿಪೇರ್ ಆಗ್ರಿ, ನೀವು ಓದಿ ಮೊದಲು ಎಲ್ಲ ಒಂದು ಯುದ್ಧಕ್ಕೆ ತಯಾರಾದ್ರಿ ಅಂದ್ರೆ ಅವ್ರು ಯಾವಾಗ ಕಾಲ್ ಮಾಡ್ತಾರಲ್ಲ ಅವಾಗ ಬರದ್ರಿ ಅಂದ್ರೆ ನಿಮ್ ಜಾಬ್ ಆಗಿರ್ಬೇಕು, ನಿಮ್ಮ ಲಿಸ್ಟ್ನಾಗ ನಿಮ್ಮ ಹೆಸರು ಬರ್ಬೇಕು. ಆ ರೀತಿ ಒಳಗೆ ನೀವು ಓದಿ ರೆಡಿ ಆಗ್ರಿ ಅಂತಕ್ಕಂಥದ್ದು ನಾನು ಹೇಳ್ತಾ ಹೋಗ್ತಿದ್ದೀನಿ. ಆ ಕಾರಣಕ್ಕಾಗಿ ನಾನು ನಿಮ್ಗ ಹೇಳೋದು, ಯಾಕಂದ್ರ ಪದೇ ಪದೇನು ಹೇಳೋದ್ರಿಂದ ಅರ್ಥ ಇಲ್ಲ. ಅದಕ್ಕಾಗಿ ತಾವು ಎಲ್ಲರೂ ಈ ಕ್ಲಾಸ್ ಅನ್ನು ವೀಕ್ಷಣೆ ಮಾಡ್ತಕ್ಕಂಥವ್ರು ಎಲ್ಲರೂ ಪ್ರಬುದ್ಧರೇ ಇರ್ತೀರಿ. ತಮ್ಮ ಜವಾಬ್ದಾರಿ ಏನು ಅನ್ನೋದು ಅರ್ಥೈಸ್ಕೊಂಡಿರ್ತೀರಿ. ಅದನ್ನ ಅರ್ಥೈಸಿಕೊಂಡು ತಮ್ಮದು ಏನು ಜವಾಬ್ದಾರಿ ಅನ್ನತಕ್ಕಂಥ ಮರಿಲಿಲ್ಲ ಅಂದ್ರೆ ನೀವು ಒಬ್ರು ಒಳ್ಳೆ ಸಾಧಕರಾಗ್ತೀರಿ, ಒಂದು ಜಾಬ್ ಬಂದೇ ಬರ್ತದ, ಆ ಜಾಬ್ ಅನ್ನು ಪಡಿತೀರಿ ಅನ್ನತಕ್ಕಂಥ ಮಾತನ್ನ ಹೇಳ್ತಾ, ಅದಕ್ಕಾಗಿ ನಾನು ಇವತ್ತು ನಿಮಗೆ ಹೇಳಿದ್ದೀನಿ, ಎಲ್ಲ ನಾನು ಕ್ಲಾಸ್ ಅನ್ನು ಮಾಡ್ತಾ ಇರೋದು ನಿಮ್ಗೆ ಹೆಲ್ಪ್ ಆಗಲಿ ಅಂತಕ್ಕಂಥ ಅತಿ ಜಾಸ್ತಿ ಡೆಪ್ತ್ ಆಗಿ ಹೇಳ್ತಾ ಇದ್ದೀನಿ. ಡೆಪ್ತ್ ಆಗಿನೇ ಕ್ಲಾಸ್ ಗಳನ್ನ ಮಾಡ್ತಾ ಹೊಡ್ತಿದ್ದೀನಿ. ಯಾಕಂದ್ರೆ ಈ ಒಂದು ನನ್ನ ಕ್ಲಾಸ್ನಿಂದ ನಿಮಗೆ ಹೆಲ್ಪ್ ಆಗ್ಲಿ ಅಂತೇಳಿ. ಯಾವ್ದಾದ್ರು ಕ್ವಶನ್ ಬಂದ್ರೆ ಅದು ಮಿಸ್ ಆಗ್ಬಾರ್ದು ಇತಿಹಾಸದೊಳಗೆ. ಆ ಕಾರಣಕ್ಕಾಗಿ ನಾನು ಡೆಪ್ತ್ ಆಗೇನೆ ಹೇಳ್ತಾ ಹೊರಟಿದ್ದೀನಿ. ಆ ಒಂದು ಹಿನ್ನೆಲೆಯಾಗಿ ಇಟ್ಕೊಂಡು ಎಲ್ಲಾ ಸ್ಪರ್ಧಾರ್ಥಿಗಳಿಗೆ ಹೇಳೋದು ಒಂದೇ ಒಂದು ಕಿವಿ ಮಾತು, ಒಟ್ಟು ಓದೋದು ಬಿಡಬೇಡ್ರಿ, ಒಟ್ಟು ಓದೋದು ಬಿಟ್ರಿ ಅಂದ್ರೆ ಮತ್ತೆ ನೀವು ಮೊದಲೇ ಸ್ಟಾರ್ಟ್ ಮಾಡ್ಬೇಕಾದ್ರೆ ತುಂಬಾ ಸಮಯ ಹಾಳಾಗಿಬಿಡ್ತದ, ಅವಾಗ ಕಾಲ್ಫಾರ್ಮ್ ಮಾಡಿಬಿಡ್ತಾರೆ. ಅದಕ್ಕಾಗಿ ಅಷ್ಟೇ ಬಿಡಬೇಡ್ರಿ. ಎಷ್ಟೇ ಆದರೂ ಕೂಡ ಪೇಷನ್ಸ್ ಅನ್ನು ಕಳ್ಕೊಳ್ಳಾರ್ದೆ ನೀವು ಮುಂದೆ ನಿಮ್ಮ ಅಧ್ಯಯನವನ್ನು ನಿರಂತರವಾಗಿ ಇಡ್ರಿ ಅಂತಕ್ಕಂಥ ನಿಮ್ಮ ಮಾತನ್ನ ಹೇಳ್ತಾ ಇವತ್ತು ನಾನು ಹೇಳಿದ್ದೀನಿ ನಿಮಗೆ ಏನಂದ್ರೆ ಈ ಬಾದಾಮಿ ಚಾಲಕರ ಆಡಳಿತ ವ್ಯವಸ್ಥೆ ಹೇಳಿದ್ದೀನಿ ಮತ್ತು ಆರ್ಥಿಕ ಪರಿಸ್ಥಿತಿ ಹೇಗಿದೆ ಅನ್ನತಕ್ಕಂಥದನ್ನ ನೋಡಿದ್ದೀನಿ. ಇನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ ಅವರ ಸಾಮಾಜಿಕ, ಧಾರ್ಮಿಕ ಮತ್ತು ಕಲೆ, ಸಾಹಿತ್ಯ, ವಾಸ್ತುಶಿಲ್ಪದ ಬಗ್ಗೆ ನಾವು ನೋಡೋಣ ಅಂತಕ್ಕಂಥ ಮಾತನ್ನ ಹೇಳಿ ಇಲ್ಲಿಗೆ ಈ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.